ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ವರ್ಷದಲ್ಲಿ ಬಹಳ ವಿಶೇಷವಾದ ಪರ್ವ ಹಬ್ಬಗಳೆಲ್ಲ ಬರ್ತಾ ಇರುತ್ತೆ, ಪರ್ವ ಕಾಲಗಳು ಬರ್ತಾ ಇರುತ್ತೆ. ಆದರೆ ಪರ್ವ ಹಬ್ಬಗಳು, ವಿಶೇಷವಾದ ಹಬ್ಬಗಳು, ಆ ಹಬ್ಬಗಳಲ್ಲಿ ನಮಗೆ ದಿನದಲ್ಲಿ ಯಾವುದೇ ರಾಹುಕಾಲ ಆಗಲಿ ಅಥವಾ ಯಾವುದೇ ಕೆಟ್ಟ ಕಾಲಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಲ್ಲ. ಅಂತಹ ಹಲವಾರು ಹಬ್ಬಗಳಲ್ಲಿ ವಿಶೇಷವಾದ ಹಬ್ಬಗಳು ಅಂದರೆ ಅದನ್ನು ನಾವು ಯುಗಾದಿ, ದೀಪಾವಳಿ, ಅಕ್ಷಯ ತೃತೀಯ, ವಿಜಯದಶಮಿ, ಈ 4 ಪರ್ವಕಾಲಗಳು, 3 ಮುಹೂರ್ತಗಳು ಅಂತ ಶಾಸ್ತ್ರಗಳಲ್ಲೂ ಕೂಡ ಹೇಳ್ತೀವಿ. ಆದರೆ ಈ ವರ್ಷ 2025ರಲ್ಲಿ ನಮಗೆ ದೀಪಾವಳಿ ಆಚರಣೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಸ್ವಲ್ಪ ಗೊಂದಲ ಉಂಟಾಗಿರುತ್ತೆ. ಯಾವ ದಿನ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕೆಂದರೆ ನಾವು ಕ್ಯಾಲೆಂಡರ್ ನೋಡಿದಾಗ, ಪಂಚಾಂಗ ನೋಡಿದಾಗ ಈ ಬಾರಿ ಈ ಅಕ್ಟೋಬರು 20, 21, 22, ಯಾಕೆಂದರೆ ದೀಪಾವಳಿ ಅಂತಕ್ಕಂಥದ್ದೇ 5 ದಿನದ ಆಚರಣೆ ಮಾಡ್ಕೊಳ್ತಕ್ಕಂಥ ಹಬ್ಬ ಕೂಡ ಆಗಿರುತ್ತೆ. ಆದರೆ ಅಮಾವಾಸ್ಯೆಯನ್ನು ನಾವು ಈ ಬಾರಿ ತಿಥಿಯ ಪ್ರಕಾರ, ಸೂರ್ಯೋದಯದ ಪ್ರಕಾರ 21ನೇ ತಾರೀಕು ಅಮಾವಾಸ್ಯೆ ಬಂದಿರುವುದು ನಿಜ. ಆದರೆ ಹಬ್ಬ ಯಾವಾಗ ಆಚರಣೆ ಮಾಡ್ಕೋಬೇಕು? ಯಾಕೆಂದರೆ ದೀಪಾವಳಿ ಅಂದರೆ ನಾವು ಶ್ರೀರಾಮಚಂದ್ರನು ಸಾಕ್ಷಾತ್ ರಾವಣನನ್ನು ಸಂಹರಿಸಿ ವಾಪಸ್ಸು ಅಯೋಧ್ಯೆಗೆ ಬಂದಾಗ ಆ ವಿಜೃಂಭಣೆಯ ಸಂತೋಷದ ಸಂಕೇತವಾಗಿ ದೀಪಗಳನ್ನು ಹಚ್ಚಿ ಬರಿಮಾಡಿಕೊಂಡಂತಹ ಸಂದರ್ಭಕ್ಕೂ ಸಹ ನಾವು ಅದರ ಒಂದು ಸಾಂಕೇತಿಕವಾಗಿ ಕೂಡ ದೀಪಾವಳಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಕೆಟ್ಟದ್ದರ ಮೇಲೆ ಒಂದು ಒಳ್ಳೆಯ ಧರ್ಮದ ಜಯ ಅಂತೂ ಕೂಡ ನಾವು ಇದನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗೆಯೇ ನರಕಾಸುರನನ್ನು ಶ್ರೀಕೃಷ್ಣ ಸಂಹಾರ ಮಾಡಿ ಅದರ ವಿಜಯದ ಸಂಕೇತವಾಗಲೂ ಕೂಡ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಭಾರತದ ಪ್ರಸಿದ್ಧ ಹಬ್ಬ, 5 ದಿನಗಳ ಆಚರಣೆ ಮಾಡ್ಕೊಳ್ತಕ್ಕಂಥ ಬೆಳಕಿನ ಹಬ್ಬ. ನಮ್ಮಲ್ಲಿರ್ತಕ್ಕಂಥ ಜಡತ್ವವ ತೊಲಗಿ ನಮ್ಮಲ್ಲೆಲ್ಲೋ ಒಂದು ಕಡೆ ಚೈತನ್ಯ ಮೂಡಿಸ್ತಕ್ಕಂಥದ್ದೇ ಈ ಒಂದು ದೀಪಾವಳಿಯ ಪ್ರಸಿದ್ಧ ಹಬ್ಬ ಕೂಡ ಇದಾಗಿರುತ್ತೆ. ಭಾರತಾದ್ಯಂತ ಆಚರಣೆ ಮಾಡ್ಕೊಳ್ತಕ್ಕಂಥ ಹಬ್ಬ ಕೂಡ ಇದಾಗಿರುತ್ತೆ. ಯಾಕೆಂದರೆ ಇಲ್ಲಿ ಕೊಡ್ತಕ್ಕಂಥ ಎಣ್ಣೆ ನೀರು ಅಥವಾ ಅಭ್ಯಂಗನ ಸ್ನಾನ ಇರ್ಬೋದು, ಹಾಗೆ ಇಲ್ಲಿ ಮಾಡ್ತಕ್ಕಂಥ ಆಚಾರ ವಿಚಾರಗಳು, ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋದು, ಹೊಸ ಅಕೌಂಟ್ ಓಪನ್ ಮಾಡ್ಕೊಳ್ತಕ್ಕಂಥದ್ದು, ಕೇದಾರೇಶ್ವರ ವ್ರತವನ್ನು ಆಚರಣೆ ಮಾಡ್ಕೊಳ್ಳೋದು, ಹಲವಾರು ವಿಧವಾಗಿ 5 ದಿನ ಆಚರಣೆ ಮಾಡ್ಕೊಳ್ತಕ್ಕಂಥ ಹಬ್ಬ. ಉಡುಗೊರೆಗಳ ವಿನಿಮಯ ಮಾಡ್ಕೊಳ್ತಕ್ಕಂಥ ಹಬ್ಬ ಕೂಡ ಅದುವೇ ದೀಪಾವಳಿ ಆಗಿರ್ತಕ್ಕಂಥದ್ದು. ಈ ದೀಪಾವಳಿ ಈ ಬಾರಿ ಎಂದು ಆಚರಣೆ ಮಾಡ್ಕೋಬೇಕು ಅಂದರೆ, ಏಕೆಂದರೆ ನಮಗೆ ಅಮಾವಾಸ್ಯೆಯ ತಿಥಿ ಇರ್ತಕ್ಕಂಥದ್ದು 21 ಸೂರ್ಯೋದಯಕ್ಕೆ ಇರುತ್ತೆ. ಆದರೆ ಈ ಬಾರಿ ಸಂಧ್ಯಾಕಾಲದಲ್ಲಿ 21ರ ಸಾಯಂಕಾಲದ ಸಮಯದಲ್ಲಿ ಅಮಾವಾಸ್ಯೆ ಇರೋದಿಲ್ಲ. ಹಾಗಾಗಿ ಈ ಬಾರಿ ನಾವು ತಾರೀಕು 20/10/2025ರಂದೇ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ಕೊಳ್ಳೋದು, ಕಲಶ ಸ್ಥಾಪನೆ ಮಾಡ್ಕೊಳ್ಳೋದು, ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಇದು ಪ್ರಾಶಸ್ತ್ಯವಾಗಿ ಇರ್ತಕ್ಕಂಥದ್ದಾಗಿರುತ್ತೆ, ಶಾಸ್ತ್ರಬದ್ಧವಾಗಿರುತ್ತೆ. ರಾತ್ರಿ ಕೂಡ ಪರಿಪೂರ್ಣ ಅಮಾವಾಸ್ಯೆ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ನೀರಿನ ಹಬ್ಬ ಕೂಡ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಅಕ್ಟೋಬರ್ 20ನೇ ತಾರೀಕೆ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು ಸೂಕ್ತವಾಗಿರುತ್ತೆ. ಏಕೆಂದರೆ ಅಮಾವಾಸ್ಯೆ 20ನೇ ತಾರೀಕು 10ನೇ ತಿಂಗಳು 2025ರ 3:44 ಅಮಾವಾಸ್ಯೆ ಪ್ರಾರಂಭ ಆಗಿಬಿಡುತ್ತೆ. ನಮಗೆ 21ನೇ ತಾರೀಕು ನಮಗೆ 5:54 ತನಕ ಮಾತ್ರ ಅಮಾವಾಸ್ಯೆ ಇರುತ್ತೆ. ಯಾಕೆಂದರೆ 20ನೇ ತಾರೀಕು 3:44 ಪ್ರಾರಂಭ ಆಗಿ 21ನೇ ತಾರೀಕು ಸಾಯಂಕಾಲ 5:54 ಅಮಾವಾಸ್ಯೆ ಮುಗಿದು ಹೋಗೋದ್ರಿಂದ ನಾವು ರಾತ್ರಿಯ ಹೊತ್ತು, ಯಾಕೆಂದರೆ ಈ ಆಚರಣೆಯನ್ನು ಮಾಡ್ಕೊಳ್ಳೋದು, ದೀಪಗಳನ್ನು ಹಚ್ಚತಕ್ಕಂಥದ್ದು, ಹಾಗೆ ತಮೋಗುಣವನ್ನು ಹೋಗಲಾಡಿಸ್ಕೊಳ್ತಕ್ಕಂಥ ಹಬ್ಬ ಯಾವುದು ಅಂದರೆ ಅದು ದೀಪಾವಳಿ ಆಗಿರೋದ್ರಿಂದ ರಾತ್ರಿಯ ಸಮಯದಲ್ಲಿ ನಾವು ದೀಪ ಹಚ್ಚೋಕೆಲ್ಲವೂ ಕೂಡ ಅಮಾವಾಸ್ಯ ತಿಥಿ ನಮಗೆ ಇರೋದಿಲ್ಲ. ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ನಾವು 20ನೇ ತಾರೀಕೆ ಆಚರಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಧನಲಕ್ಷ್ಮಿ ಪೂಜೆ ಇರ್ಬೋದು, ಲಕ್ಷ್ಮೀ ಪೂಜೆ ಆಚರಣೆ ಮಾಡ್ಕೊಳ್ಳೋದು. ಸೋಮವಾರವೇ 5:30 ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋದು ಭಾಳಷ್ಟು ಪ್ರಾಶಸ್ತ್ಯ ಆಗಿರುತ್ತೆ. 5:44 8:24 ತನಕ ನಮಗೆ ಈ ಒಂದು 20ನೇ ತಾರೀಕು ಮಹಾಲಕ್ಷ್ಮಿಯ
ಲಕ್ಷ್ಮಿಯ ಪೂಜೆ ಮಾಡ್ಕೊಳ್ಳೋದು, ಕಲಶ ಪೂಜೆ ಮಾಡ್ಕೊಳ್ಳೋದು, ಹಾಗೆ ನೈವೇದ್ಯವನ್ನು ಇಡ್ತಕ್ಕಂಥದ್ದು. ಅಖಂಡ ದೀಪವನ್ನು ಇಟ್ಟು 21ನೇ ತಾರೀಕು ಬೆಳಗಿನ ಜಾವ 5 ಗಂಟೆಯ ತನಕ ನಂದಾದೀಪ ಅಥವಾ ಅಖಂಡ ದೀಪವನ್ನು ನಾವು 20ನೇ ತಾರೀಕೆ ನಾವು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಶುಭ ಕೂಡ ಆಗಿರುತ್ತೆ, ತುಂಬ ಒಳ್ಳೆಯದು ಕೂಡ ಆಗುತ್ತೆ. ಈ ಹಬ್ಬ ಪರಿಪೂರ್ಣವಾಗಿರುತ್ತೆ, ಪರಿಪೂರ್ಣ ಆಶೀರ್ವಾದ ಸಿಗುತ್ತೆ. ಹಾಗಾಗಿ 2025ರಲ್ಲಿ 20ನೇ ತಾರೀಕು ಆಚರಣೆ ಮಾಡಿಕೊಳ್ಳೋದು 20/10/2025ರಂದೇ ದೀಪಾವಳಿಯನ್ನು ಆಚರಣೆ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.